ಇಲ್ಲ ಅಂಕಿತ ಬಂದ್ಮೇಲೆ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಅವಳು ಹೋಗೋಣ ಅಂತ ಹೇಳಿದ್ಲು. ಅಂದ್ರೆ ನಮ್ಮ ನಿನ್ ಫೋನೇ ಮಾಡಿಲ್ಲ ನಮ್ ಕರಿಯಕ್ಕೆ. ಅದಕ್ಕೆ ನಾವು ಬಂದಿಲ್ಲ. ಊಟ ಮಾಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್, ನಾವು ಬಂದಿದ್ದಾರೆ. ಇವಳಿಂದ ಲೇಟ್ ಆಗಿದ್ದು. ಅವ್ರು ಮಧ್ಯಾಹ್ನ ಊಟ ಮಾಡ್ಕೋದ್ರಾ? ಇಲ್ಲ ಆಯ್ತು. ಅಕ್ಕಾರು ಇವಾಗ ಬಂದಾರೆ, ಊಟಕ್ಕೆ ಇಕ್ಕಿದೀನಿ, ಊಟ ಮಾಡ್ತಾವ್ರೆ ನಮ್ಮ ಅಕ್ಕ. ಅನಿಸ್ತೈತೆ ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ರಾಯರ್ ವಾರ ತಿನ್ನಲ್ಲ. ಹೌದಾ? ಅಜ್ಜಿ ಮಾಡಿರೋದಲ್ಲ, ಅದಕ್ಕೆ ಚೆನ್ನಾಗೈತೆ. ಇವಳೇ ಅಡುಗೆ ಮಾಡಿರೋ ಥರ ಪೋಸ್ ಕೊಡ್ತಾವಳೆ. ಏನಿಲ್ಲ, ನಾನೇ ಅಡುಗೆ ಮಾಡಿರೋದು. ನೀನ್ ಮಾಡ್ಬಿಟ್ರೆ ಗೋವಿಂದ. ಗುರುವಾರ ತಿಂತೀನಿ, ವಾರ ಇಲ್ಲ ಅಂತಿಲ್ಲ ತಿಂತೀನಿ. ನಾವು ಫ್ರೆಂಡ್ ಅಂದರೆ ಒಂದು 7 years ಇಂದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಈಗ ಒಂದು 2-3 months ಇಂದ ಮೀಟ್ ಟೈಮಲ್ಲಂತೂ ಕಾಲೇಜ್ಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಕಾಲೇಜ್ಗೆ. ಫಸ್ಟ್ ಫೋನ್ ಕಿತ್ಕೊಂಡು ಹೋಗಮ್ಮ ತಗೋಬೋದು. ಬಿಸಿ ಬರ್ತೀನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಇದು ಫಸ್ಟ್ ವ್ಲಾಗ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಂದರೆ ಇವತ್ತು ಮೇಲ್ ಬಂದಿದ್ದೀನಿ, ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೋಬೇಕಾಗಿತ್ತು. ಅಂದರೆ ಊರಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಂದರೆ ಮಾರ್ನಿಂಗ್ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಇತ್ತು. ಮಾರ್ನಿಂಗೇ ಹೋಗ್ಬೇಕಿತ್ತು, ನಮ್ಮಮ್ಮ ಹೋಗಿದ್ರು. ಸೊ ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಅಜ್ಜಿ ನಮ್ಮ ಮಾವ ಎಲ್ಲ ಬನ್ನಿ ಅಂತ ಕಾಲ್ ಮಾಡ್ತಾಯಿದ್ರು. ಅಂದರೆ ಚರಿಗೆ ಹುಷಾರಿಲ್ಲ, ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಅಂತಂದು ಹುಷಾರಿರಲಿಲ್ಲ ಅವನಿಗೆ ಅಂತ. ಅಂದರೆ ನಾನು ಹೋಗ್ಬೇಕಂದ್ರೆ ತುಂಬಾ ಇಷ್ಟ ಆಯಿತು. ಅವ್ನು ಹುಷಾರಿಲ್ಲ ಅಂದರೆ ಅಲ್ಲೆಲ್ಲ ಕರ್ಕೊಂಡೋಗಿ ನನಗೂ ಹಿಂಸೆ ಆಗಿ ಅವ್ರಿಗೂ ಹಿಂಸೆ ಆಗಬಾರ್ದಿಲ್ಲ, ಅವ್ನಿಗೂ ಹಿಂಸೆ ಆಗುತ್ತೆ. ಹೊಸ ಜಾಗ ಅಲ್ವಾ, ಅವ್ನಿಗೂ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೋಗೋದು ಬೇಡ ಅಂತ ಅಂದಿದೆ. ಇಲ್ಲ ಅಂಕಿತ ಬಂದಮೇಲೆ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಅವಳು ಹೋಗೋಣ ಅಂತ ಹೇಳಿದ್ಲು. ಅಂದರೆ ನಮ್ಮ ಅಜ್ಜಿ ಊರಿಗೆ ಬಸ್ ಅಂದರೆ ಲಾಸ್ಟ್ ಬಸ್ ಇದೆ ಒಂದು, ಅಲ್ಲಿಗೆ ಆ ಬಸ್ಸಿಗೆ ಹೋದರೆ ಹೋದಂಗೆ. ಇವಾಗ ಆಲ್ರೆಡಿ 5 o'clock ಆಗಿಬಿಟ್ಟಿದೆ. ಇನ್ನು ನಾನು ಏನಾದರೂ ಇನ್ನೂ ರೆಡಿ ಕೂಡ ಆಗಿಲ್ಲ, ಏನೂ ಪ್ಯಾಕು ಮಾಡಿಲ್ಲ. ಇನ್ನು 6:30ಗೆ ಬಸ್ ಬರುತ್ತೆ, ಅಷ್ಟರಲ್ಲಿ ಹೋಗಬೇಕು. ಅಂದರೆ ನಮ್ಮ ಕಾರ್ತಿಕಲ್ಲಿ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂದರೆ ಅವ್ನಿಗೂ ಸ್ವಲ್ಪ ಕೆಲಸ ಇದೆ. ಅಂದರೆ ಒಂದು ಬಟ್ಟೆ ಶಾಪ್ ಇದೆಯಲ್ಲ, ಅಲ್ಲಿ ನೋಡ್ಕೋಬೇಕು. ಸೊ ಅವನು ಬರೋಕ್ಕಾಗಲ್ಲ ಅಂತಂದು ಈಗ ನಾವು ಹೋದರೆ ಲಾಸ್ಟ್ ಬಸ್ಸಿಗೆ ಹೋಗಬೇಕು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಇವತ್ತೇ ಹಬ್ಬ ಇರೋದು, ನಾಳೆ ಹೋದರೆ ವೇಸ್ಟ್. ನಾಳೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಬೇಡ ಇವತ್ತೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬಟ್ಟೆ ಎಲ್ಲ ಎತ್ಕೊಂಡು ಫ್ರೆಂಡ್ಸ್, ಇವಾಗ ನಮ್ಮ ಅಜ್ಜಿ ಊರಿಗೆ ಬಂದಿದ್ವಿ. ಅಂದರೆ ಬರಬೇಕು ಅಂತ ಏನು ಬರ್ತಾ ಇರಲಿಲ್ಲ, ಅದು ಲೇಟ್ ಆಯಿತು. ಇವ್ರು ನಮ್ಮ ತಾತ, ಇವರು ನಮ್ಮ ತಾತ ಗೈಸ್. ಊರಿಗೆ ಬಂದಿದ್ದೀವಿ. ಊರಲ್ಲಿ ಎಷ್ಟು ಲೇಟಾಗಿ ಬಂದಿದೆಯಲ್ಲ ಯಾಕೆ? ತಾತ ನಿನ್ ಫೋನೇ ಮಾಡಿಲ್ಲ ನಮ್ ಕರಿಯಕ್ಕೆ. ಅದಕ್ಕೆ ನಾವು ಬಂದಿಲ್ಲ. ನಿಂದು ಫೋನ್ ಮಾಡಿಸಿ ಸಾಕಾಗದ. ಬರೀ ಸುಳ್ಳು ಹೇಳ್ತೀಯ ನೀನು. ರಾತ್ರಿ ಮಾಡಿತಿಲ್ವಾ? ಬರೀ ಸುಳ್ಳು. ಏನಂತ ಆಕ್ಚುಲಿ ಹಬ್ಬ ಇರೋದು ಇವತ್ತು ಥರ್ಸ್ಡೇ. ಸೊ ಥರ್ಸ್ಡೇ ನಾವು ನಾನ್ ವೆಜ್ ತಿನ್ನಲ್ಲ. ಇವತ್ತು ಈ ಊರಲ್ಲಿ ಮಕ್ಕಿ ಹಬ್ಬ ಅಂತ ಮಾಡ್ತಾರೆ, ಆದ್ರೆ ನಾವು ನಾನ್ ವೆಜ್ ತಿಂದೇ ಇರೋದ್ರಿಂದ ಸೊ ನೈಟ್ ಬಂದಿದ್ದೀವಿ. ಫ್ರೈಡೇ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಬಂದಿದ್ದೀವಿ. ತಿಂದವ್ರೇನು ಪರವಾಗಿಲ್ಲ ಬಿಡು ನೀನು. ಹಿಂಗೇನು ಬಾ. ಸೊ ಯಾರು ಅಂದ್ರೆ ಜಾಸ್ತಿ ಜನ ಬಂದು ಮಾರ್ನಿಂಗ್ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಫ್ರೆಂಡ್ಸ್, ನಾವು ಬಂದಿದ್ದಾರೆ. ಇವಳಿಂದ ಲೇಟ್ ಆಗಿದ್ದು. ಅವ್ರ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಅಜ್ಜಿ ಅವರು. ಇವರಿಂದ ಲೇಟ್ ಆಯ್ತು. ಅಜ್ಜಿ ಕರ್ದೇ ಇಲ್ಲ, ಅದಕ್ಕೆ. ಏನಜ್ಜಿ ಏನ್ ಮಾಡ್ತಾ ಇದೀಯಾ? ಮಕ್ಕಳು ಬಂದಾರೆ, ಊಟಕ್ಕೆ ಇಕ್ತಾ ಇದ್ದೀನಿ. ನೀವು ತಾನು ಎಷ್ಟು ಹೊತ್ತಿಗೆ ಬಂದಾರ? 8 ಗಂಟೆಗೆ ಬಂದಿದ್ದೀರಲ್ಲ. ನೀನ್ ಫೋನ್ ಮಾಡಿದ ಮಧ್ಯಾಹ್ನ ಒಂದ್ಸಲ. ಮಧ್ಯಾಹ್ನ ಬಾ ಅಂತ 3 ದಿವಸದಿಂದ ಫೋನ್ ಮಾಡಿಸ್ತಾ ಇದ್ದೀನಿ ಚೇತಮ್ಮ ಅನ್ಕೊಟ್ಟ. ಗೊತ್ತಾ? ಅಕ್ಕವ್ರು ಬಂದವ್ರೆ ಅಂತ ಫುಲ್ ಖುಷಿನಾ? ನೆಂಟ್ರೆಲ್ಲ ಮಧ್ಯಾಹ್ನ ಊಟ ಮಾಡ್ಕೋದ್ರಾ? ಇಲ್ಲ ಆಯ್ತು. ಅಕ್ಕಾರು ಇವಾಗ ಬಂದಾರೆ, ಊಟಕ್ಕೆ ಇಕ್ಕಿದೀನಿ, ಊಟ ಮಾಡ್ತಾವ್ರೆ ನಮ್ಮ ಅಕ್ಕಾರು. ಇವ್ರಿಬ್ರು, ಇವ್ರು ದೊಡ್ಡ ಅಕ್ಕ, ಇವ್ರ ಮಧ್ಯೆ ಅಕ್ಕ, ನಾನು ಚಿಕ್ಕೋಳು. ಆಯ್ ಮಾಡಿ ಇಬ್ರು ಇವಾಗ ಬಂದಿರೋದು ಇವರು. ಇವತ್ತೇ ಬಂದಿರೋದು ಇವರು. ಫ್ರೆಂಡ್ಸ್, ಸೋಡಾ ಪಾಯಸ ತಿಂದಿದ್ವಿ. ಯಾಕಂತ ನಾನ್ ವೆಜ್ ತಿನ್ನಲ್ವಾ? ಥರ್ಸ್ಡೇ ಇವತ್ತು ತಿನ್ನಲ್ಲ ಅಂತ ವೆಜ್ ಇವತ್ತು ತಿನ್ಬೇಕು ಅನಿಸ್ತೈತಾ? ಅನಿಸ್ತೈತೆ ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ರಾಯರ್ ವಾರ ತಿನ್ನಲ್ಲ. ತಿನ್ನೆ ಒಂದು ಸ್ವಲ್ಪ ಪರವಾಗಿಲ್ಲ. ನನಗೆ ತಿನ್ಬೇಕು ಅನಿಸ್ತಾ ಇದ್ದಾರೆ, ತಿನ್ನಲ್ಲ. ತುಂಬ ವೆರೈಟಿ ಮಾಡಿದ್ರೆ ಅದು ಹಂಗೆ ಅನಿಸುತ್ತೆ. ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಏನೇನು ಮಾಡೋರೆ ಅಂತ. ಓಕೆನಾ? ಚೆನ್ನಾಗೈತಾ ವಡೆ ಪಾಯಸ? ನೀನು ತಿನ್ನಲ್ಲ ಪಾಯಸ ಎಲ್ಲ. ಬಟ್ ಇಷ್ಟ ಆಯ್ತೈತೆ. ಹೌದಾ? ಅಜ್ಜಿ ಮಾಡಿರೋದಲ್ಲ, ಅದಕ್ಕೆ ಚೆನ್ನಾಗೈತೆ. ಇವಳೇ ಅಡುಗೆ ಮಾಡಿರೋ ಥರ ಪೋಸ್ ಕೊಡ್ತಾವಳೆ. ಏನಿಲ್ಲ, ನಾನೇ ಅಡುಗೆ ಮಾಡಿರೋದು. ನೀನ್ ಮಾಡ್ಬಿಟ್ರೆ ಗೋವಿಂದ. ಕೂದಲಿಸ್ಬಿಟ್ಟಿ ಹುಷಾರು. ಅದು ಹಿಂಗೆ ಅಡುಗೆ ಮಾಡೋರ? ಅಜ್ಜಿ ಮಾಡಿರೋದು. ಅಜ್ಜಿ ನೀನಾ? ಯಾಕಜ್ಜಿ ಈಗ ಮಾಡ್ತಾ ಇದೀಯಾ?
ಸಾಂಬಾರ್ ತೀರಾಗಿತ್ತಲ್ಲ ತಿರ್ಗಾ ಮಟನ್ ತರಿಸಿ ನಿಮ್ಗೋಸ್ಕರ ಮಾಡ್ತಾ ಇದೀವಿ. ಬೇಡ, ಏನು ಪರವಾಗಿರ್ಲಿಲ್ಲ. ನೆನೆ ಗುರುವಾರ ತಿನ್ಲಿಲ್ವಲ್ಲವ ನೀವು, ನಿಮ್ಮಮ್ಮ ನೀವಿಲ್ಲವ, ಅದಕ್ಕೆ ಮಾಡ್ತಾ ಇದ್ದೀನಿ. ಮತ್ತೆ ಇವಳು ಮಾಡಿರೋದೊಂದು ಪೋಸ್ಟ್ ಕೊಡ್ತಾವಳೆ. ಕೊಡ್ಲಿ ಬಿಡು, ಅವಳು ನನ್ನ ಒಂಚೂರು ರೆಸಿಪಿ ಅಂತ ಹೇಳ್ಬಿಡು. ಮಟನ್ ಸಾಂಬಾರು ಮುಗಿಸಿಲ್ಲಪ್ಪ. ಅಜ್ಜಿ ಏನೇನು ಮಾಡಿದೆ ನೆನ್ನೆ? ಮಟನ್ ಸಾಂಬಾರು, ಚಾಪೀಸು ಎಲ್ಲ ಖಾಲಿನಾ? ಎಲ್ಲ ಖಾಲಿ. ಮೊಟ್ಟೆ ಎಲ್ಲ ಖಾಲಿ. ಎಲ್ಲ ಖಾಲಿ. ನಮ್ಗೆ ಇಟ್ಟಿರುವಂತ ಯಾಕರ್ದೆ ನೀನು? ಬಂದಿದ್ರೆ ಇದು ತಿನ್ಲಿಲ್ವಲ್ಲ ಗುರುವಾರ ನೀವು, ಇವಾಗ ಅದಕ್ಕೆ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ. ಎತ್ತಿಡ್ಬೇಕು ತಾನೇ? ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಲ್ಲ. ಊಟ ಮಾಡಿ. ಗುರುವಾರ ನೀವು ಊಟ ಮಾಡ್ಲಿವಲ್ಲ, ನಿಮ್ಮ ಅಮ್ಮ ನೀನು ಊಟ ಮಾಡ್ದ? ನಾನು ಊಟ ಮಾಡಿದೆ. ಗುರುವಾರ ತಿಂತೀಯ ಬಿಡು. ಗುರುವಾರ ತಿಂತೀನಿ, ವಾರ ಇಲ್ಲ ಅಂತ ನಾನು ತಿಂತೀನಿ. ನಾವು ಗುರುವಾರ ತಿನ್ನೋದು ಅಷ್ಟೇ. ಅನ್ನಕ್ಕೆ ಮುಡುಕ್ತಾ ಇದ್ದೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಅಂದರೆ 7 ಇಯರ್ಸಿಂದ ನಮ್ಮದು ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡು. ಸೊ ಅವಳನ್ನ ಮೀಟ್ ಮಾಡಿರಲಿಲ್ಲ 1-2 ಮಂತ್ಸಿಂದ. ಸೊ ಅವಳು ಬೇಜಾರು ಮಾಡ್ಕೊಬಿಟ್ಟಿದ್ಲು ಮೀಟ್ ಮಾಡಿಲ್ಲ ಅಂತ. ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಅಂದರೆ ನಾವು ಅವಾಗ ಕಾಲೇಜ್ ಟೈಮಲ್ಲೆಲ್ಲ ಹೋಗ್ತಾಯಿದ್ವಿ. ಸೊ ಇವಾಗ ಹೋಗಿರಲಿಲ್ಲ, ಅದಕ್ಕೆ ಹೋಗೋಣ ಅಂತ. ಸೊ ಬನ್ನಿ, ನಿಮ್ಗೆ ಯಾರದು ಅಂತ ಮೀಟ್ ಮಾಡ್ತೀವಿ. ಹಾಯ್. ಎಷ್ಟು ದಿವಸ ಆಗಿತ್ತು ಅಕ್ಕಿಲ್ಲ ನೋಡಿ, ಸಿಗೋದೇ ಎಲ್ಲ ಫುಲ್ಲು ಬ್ಯುಸಿ. ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಬರೇ ಯಾಕೆ ನೆನ್ಸ್ಕೊತಾ ಇದೆಯಾ? ಇವಾಗ ನನ್ನ ಫ್ರೆಂಡ್ ಅಂದರೆ ಒಂದು 7 ಇಯರ್ಸಿಂದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಈಗ ಒಂದು 2-3 ಮಂತ್ಸಿಂದ ಮೀಟ್ ಮಾಡಿರಲಿಲ್ಲ. ಸೊ ಬೇಜಾರು ಮಾಡ್ಕೊಬಿಟ್ಟಿದ್ಲು. ಅವಳಿಗೂ ಕೆಲಸ ಇತ್ತು, ನನಗೂ ಕೆಲಸ ಇತ್ತು. ಅದಕ್ಕೆ ಸೊ ಇವತ್ತು ಪ್ಲ್ಯಾನ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಇವತ್ತು ಬರಲ್ವೇನೋ ಅಂತ ಡೌಟಲ್ಲಿ ಇದ್ಲು ತಾನೇ? ಹೌದು, ನಾನು ಕಾಯ್ತಿತ್ತು 4, ಬಂದಿರೋದು 6. ನಾನು ಸ್ನಾನ ಮಾಡಿದಾಗ 1/2 ಅವರ್ಗೆ ಬಂದಿದ್ದೀನಿ, ಇವಳು 6ಗೆ ಬಂದಿದ್ದಾಳೆ. ಏನಿಲ್ಲ ಫ್ರೆಂಡ್ಸ್, ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಗೊತ್ತಿರುತ್ತಲ್ವ ಮನೇಲಿ. ಖುಷಿ ಆಗ್ತೈತಾಕಿಲ್ಲ ಫ್ರೆಂಡ್ನ ಮೀಟ್ ಮಾಡಿ ತುಂಬ ವರ್ಷ. ಫ್ರೆಂಡ್ಸ್, ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಏನು ಹಾಕಿಲ್ಲ? ಎಷ್ಟು ದಿನ ಆಯಿತು ಬಂದು? ಅವಾಗ ಬರ್ತಾ ಇದ್ದಲ್ಲ ಎಲ್ಲ ಫುಲ್ ನೆನಪಾಗ್ತಾ ಇದೆಯಾ? ಹಳೇದೆಲ್ಲ ರಿಕವರಿ ಇವಳು ಅಂಕಿತ ಅಷ್ಟು ಬರ್ತಾ ಇರಲಿಲ್ಲ, ಇವಳು ನಾನು ಜಾಸ್ತಿ ಬರ್ತಾಯಿದ್ದೋ. ಕಾಲೇಜ್ ಟೈಮಲ್ಲಂತೂ ಕಾಲೇಜ್ಗೆ ಹೋಗೋಕ್ಕೆ ಇವಳು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಕಾಲೇಜ್ಗೆ. ಇದೊಂದು ಮೆಮೊರಿ ಅಂತಲೇ ಹೇಳ್ಬೋದು ಅಲ್ವಾ? ಅದು ನೈಟೇ ಬರ್ತಾ ಇದ್ದಿದ್ದು ಜಾಸ್ತಿ ನೋವು. ಸೀರಿಯಸ್ ಇವಾಗ ಅಷ್ಟು ಚೆನ್ನಾಗಿದ್ದು, ಇವಾಗ ಅಷ್ಟು ಚೆನ್ನಾಗಿಲ್ಲ. ಜನ ಅಷ್ಟೇನಿಲ್ಲ. ಅಂದರೆ ಇವಾಗ ನಾನು ನೆಡ್ಕೊಂಡು ಹೋಗೋದು, ಅಲ್ಲೇ ಪಾರ್ಕ್ ಮಾಡೋದು ಇರ್ತಿತ್ತಲ್ಲ, ಇವಾಗ ನೆಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಹೋಗಬೇಕು. ಫಸ್ಟ್ ಈ ಥರ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ ವರ್ಷದಿಂದ ಈ ಥರ ಇದ್ದಿದ್ದು. ನಾವು ಕಾಲೇಜ್ ಟೈಮಲ್ಲೆಲ್ಲ ನಮ್ಮ ಫ್ರೆಂಡೇ ಹೇಳ್ತಾ ಇದ್ಲು ಈ ಥರ ಇರಲಿಲ್ಲ ಅಲ್ವಾ, ಇವಾಗ ಮಾಡಿದಾರಲ್ಲ ಅಂತ. ಅಂದರೆ ಅಲ್ಲಿ ಜಾಸ್ತಿ ಪಾರ್ಕಿಂಗ್ ಇರಲಿಲ್ಲ, ಸೊ ಅದಕ್ಕೆ ಇಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲೆಲ್ಲ ನೋಡ್ತಾರೆ ಚರಿನೇ ನೆನಪಾಗ್ತಾಯಿದ್ದ. ಅವ್ನು ಕರ್ಕೊಂಡು ಬಂದಿದ್ರೆ ತುಂಬ ತಗ್ಸ್ಕೊತಾ ಇದ್ದ ಅಲ್ವಾ ಅಂತ ನಾನು ನೆನಪು ಮಾಡ್ಕೋತಾ ಇದ್ದೆ. ಇಲ್ಲಿ ಅಂದರೆ ವೀಕೆಂಡಲ್ಲಿ ಎಲ್ಲೂ ಹೋಗಬಾರ್ದು ಅಂತಲೇ ಅನಿಸ್ಬಿಡುತ್ತೆ, ಅಷ್ಟು ರಶ್ ಇತ್ತು. ಇವತ್ತು ನಾವು ನೈಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ತುಂಬ ಜನ ಏನಿರಲ್ಲ, ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಸ್ವಲ್ಪ ಜನ ರಶ್ ಇದ್ದರು. ಅಂದರೆ ನಮಗೆ ಬೇಗನೆ ದರ್ಶನ ಆಯಿತು. ಅಂದರೆ ನಾವು 7:30ಗೆ ಓಪನಿಂಗ್ ಅಂದರೆ ಒಂದು 7:10ಗೆಲ್ಲ ಹೋಗಿ ನಿಂತ್ಕೊಬಿಟ್ಟಿದ್ವಿ. ಫಸ್ಟೇ ನಿಂತ್ಕೊಂಡಿದ್ವಲ್ಲ, ಸ್ವಲ್ಪ ಬೇಗ ದರ್ಶನ ಆಯಿತು. ಅಂದರೆ ಏನೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಅವರೇ? ದೇವರೇ ಫಸ್ಟ್ ಫೋನ್ ಕಿತ್ಕೊಂಡು ಹೋಗಪ್ಪ. ಇಲ್ಲ ನಿಂತ್ಕೋತಾನೆ ಫುಲ್ ಫಾಸ್ಟು. ಅಕ್ಕಿಲ್ಲ, ವೇಟ್ ಮಾಡೋಕ್ಕಾಗಲ್ವಾ? ಯಾವ್ದು ತಗೋತ್ತೆ? ಕ್ಯಾಪ್ಸಿಕಮ್ ತೊಗೊಂಡಿದ್ವಲ್ಲ, ಅದು ತಗೊಳ್ಳೋಣ ಅಂಕಿತಾ? ಕ್ಯಾಪ್ಸಿಕಮ್ 20 ರೂಪೀಸ್ ಕೊಡಿ. ಬಜ್ಜಿ ತಿನ್ನೋಕೆ ಬರ್ತೀಯ ಅಲ್ಲ ದೇವಸ್ಥಾನಕ್ಕೆ ಬರ್ತೀಯ? ಬೆಟ್ಟಕ್ಕೆ ಬಂದಾಗ ಇದು ಮ್ಯಾಂಡೇಟ್ರಿ. ಬಜ್ಜಿ ತಿನ್ಕೊಂಡು ಹೋಗೋಣ. ಹೌದಾ? ಅಂಕಿತ ಕ್ಯಾಪ್ಸಿಕಮ್ ತಗೋಬೋದಿತ್ತಲ್ಲ. ಬಿಸಿ ಬಜ್ಜಿನ ಹೇಳು ಅಲ್ಲಿ ತಾತ ಹೇಳು, ಹಾಕ್ಸ್ಕೋ. ಅಲ್ಲ ಕಡೆ
ನನಗೆ ಚಾಮುಂಡಿ ಬೆಟ್ಟಕ್ಕೆ ಬರೋದು ನೈಟೇ ತುಂಬ ಇಷ್ಟ ಆಗುತ್ತೆ. ನಾನು ಮಾರ್ನಿಂಗಿಂದ ನೈಟೇ ಜಾಸ್ತಿ ಬರೋದು. ಅಂದರೆ ಈ ಥರ ವ್ಯೂ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕಿಂತ ದಸರಾ ಟೈಮಲ್ಲಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನೋಡೋಕ್ಕೆ ತುಂಬ ಜನ ಇರ್ತಾರೆ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸರ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.